ಹಾಯ್ ಹಲೋ ನಮಸ್ತೆ ಆಗ್ರಯೋಗಿ ವರ್ಲ್ಡ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಈ ರಂಗೋಲಿ ವಿಡಿಯೋದಲ್ಲಿ ರಂಗೋಲಿಯನ್ನು ಬಿಡಿಸುವುದರ ಜೊತೆಗೆ ಈ ರಂಗೋಲಿಯ ಇತಿಹಾಸವನ್ನು ನಾನು ತಕ್ಕ ಮಟ್ಟಿಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಭಾರತದ ಅತ್ಯಂತ ಪ್ರಾಚೀನ ಕಲೆಗಳಲ್ಲಿ ರಂಗೋಲಿಯು ಸಹ ಒಂದು. ಇದು ಸಾವಿರಾರು ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಪುರಾಣ ಶಾಸ್ತ್ರಗಳಲ್ಲಿಯೂ ಕೂಡ ರಂಗೋಲಿಯ ಬಗ್ಗೆ ಉಲ್ಲೇಖವಿದೆ. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ರಂಗೋಲಿಯನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಅಚ್ಚ ಕನ್ನಡಿಗರಾದ ನಾವು ಕರ್ನಾಟಕದಲ್ಲಿ ಇದನ್ನು ರಂಗೋಲಿ ಅಂತಲೂ ಕರೆಯುತ್ತೇವೆ. ಮಹಾರಾಷ್ಟ್ರದಲ್ಲಿಯೂ ಸಹ ಇದನ್ನು ರಂಗೋಲಿ ಅಂತಲೇ ಕರೆಯುತ್ತಾರೆ. ಆದರೆ ತಮಿಳುನಾಡಿನಲ್ಲಿ ಕೋಲಂ ಅಂತಲೂ, ಆಂಧ್ರ ಪ್ರದೇಶದಲ್ಲಿ ಮುಗ್ಗು ಎಂತಲೂ, ಬಂಗಾಳದಲ್ಲಿ ಆಲಾಪನ ಅಂತಲೂ, ರಾಜಸ್ಥಾನದಲ್ಲಿ ಮಾಂಡನ ಎಂದು ರಂಗೋಲಿಯನ್ನು ಕರೆಯುತ್ತಾರೆ. ಈ ರಂಗೋಲಿ ವಿಡಿಯೋದಲ್ಲಿ ನಿಮಗೆ ಯಾವ ರಂಗೋಲಿ ಇಷ್ಟವಾಯಿತೆಂದು ಕಾಮೆಂಟ್ ಮಾಡಿ. ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನೀವು ಹೊಸಬರಾಗಿದ್ದಲ್ಲಿ ಹೆಚ್ಚಿನ ರಂಗೋಲಿ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ರಂಗೋಲಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ಹೊಸ ರಂಗೋಲಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.